ಪೆಟ್ರೋಲ್ ಬಂಕಲ್ಲಿ ಒಂದು ದಿನಕ್ಕೆ ಮಟ್ಟಕ್ಕೆ ಏನಾದ್ರು ಕೆಲಸ ಸಿಗುತ್ತಾ? ಮೆಡಿಕಲ್ ಸ್ಟೋರಲ್ಲಿ ಏನು ಕೆಲಸ ಕೊಡ್ತಾರೆ ನನಗೆ? ನಿಮಗೆ ಕೆಲಸ ಇಲ್ಲ, ಏನೇನು ಬೊಂಡೆ ಗಿಂಡೆ ಎದಾಕೋದು ಏನಾರು ಇದ್ರೆ ಕೊಡಿ ಅಣ್ಣ. ರೂಪಾಯಿನೇ ಇಲ್ದೇನೋ ಒಂದು ದಿನನೂ ಬದುಕೋಕ್ಕಾಗಲ್ವಾ ನಮ್ಮ ಕೈಲಿ? ಎಲ್ಲಾಗುತ್ತೆ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ. ಗುರು, ಇಡೀ ದಿನ ನಾನು ಬೆಂಗಳೂರಲ್ಲಿ ₹1 ಇಲ್ಲದೇ ಜೀವನ ಮಾಡಬೇಕು. ನನ್ನ ನಾಷ್ಟ, ಊಟ, ತಿಂಡಿ ಎಲ್ಲನೂ ನಾನೇ ಸಂಪಾದನೆ ಮಾಡ್ಕೊಂಡು ಮಾಡಬೇಕು. ಇಡೀ ದಿನ ₹1 ಇಲ್ಲದೇ ನಾ ಈ ಬೆಂಗಳೂರಲ್ಲಿ ಬದುಕೋಕ್ಕಾಗುತ್ತಾ? ನೋಡೋಣ ಬನ್ನಿ. ನನ್ನ ನಾಷ್ಟ ತಿಂಡಿನೆಲ್ಲ ಪಡ್ಕೊಳ್ಳೋಕ್ಕೋಸ್ಕರ ಏನೇನು ಸರ್ಕಸ್ ಮಾಡ್ತೀನಿ, ಹೋಗೋಣ ನೋಡೋಣ. ಅಂತ ಗೊತ್ತಿಲ್ಲ, ಏನಂತ ಕೇಳಬೇಕು ಅಂತ ಗೊತ್ತಿಲ್ಲ, ಹೇಗೆ ಕೇಳಬೇಕು ಅಂತ ಗೊತ್ತಿಲ್ಲ. ಫಸ್ಟು ಹೊಟ್ಟೆ ಎಸಿತೈತೆ, ನಾಷ್ಟ ಮಾಡಬೇಕು. ನಾಷ್ಟ ಮಾಡೋದಕ್ಕೋಸ್ಕರ ಯಾವ್ದಾರು ಅಂಗಡಿಗೆ ಹೋಗ್ಬಿಟ್ಟು ಕೆಲಸ ಕೇಳೋಣ ಬನ್ನಿ. ಕೆಲಸ ಕೊಟ್ಟಾದ್ಮೇಲೆ ಆ ಅಂಗಡಿಲಿ ಕೆಲಸ ಮಾಡ್ಬಿಟ್ಟು ನಾಷ್ಟ ತಿನ್ನೋಣ. ನಡ್ಕೊಂಡು ಹೋಯ್ತಾ ಇದ್ದೀನಿ. ಎಲ್ಲಿ ಕೇಳೋಣ ಅಂತಲೂ ನನಗೂ ಗೊತ್ತಾಯ್ತಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ನೋಡೋಣ ಬನ್ನಿ. ಕಾಸು ಇಲ್ಲದೆ ಇರುವಾಗ ಯಾರು ನಮ್ದು ಹೆಂಗೆ ನೋಡ್ತಾರೆ, ಕಾಸು ಇದ್ದಾಗ ಏನು ನೋಡೋಣ ಬನ್ನಿ. ಗೈಸ್, ನಡ್ಕೊಂಡು ಹೋಯ್ತಾ ಇದ್ದೀನಿ. ಎಲ್ಲಿ ಕೆಲಸ ಕೇಳೋದು ಅಂದ್ಬಿಟ್ಟು ಇಲ್ಲೊಂದು ಅಂಗಡಿ ಐತೆ. ಇವ್ರು ಯಾರೋ ಕನ್ನಡದವ್ರಲ್ಲ ಅನ್ಕೋತೀನಿ. ಇಲ್ಲೊಂದು ಪೆಟ್ರೋಲ್ ಬಂಕ್ ಐತೆ, ಬನ್ನಿ ಹೋಗಿ ಕೇಳೋಣ. ಇವಾಗ ಪೆಟ್ರೋಲ್ ಬಂಕಲ್ಲಿ ಕೆಲಸ ಸಿಗುತ್ತಾ ಇಲ್ವಾ ನನಗೊಂದು ದಿನದ ಮಟ್ಟಿಗೆ ಅಂದ್ಬಿಟ್ಟು. ಅಣ್ಣ, ಪೆಟ್ರೋಲ್ ಬಂಕಲ್ಲಿ ಒಂದು ದಿನಕ್ಕೆ ಮಟ್ಟಕ್ಕೆ ಏನಾದ್ರು ಕೆಲಸ ಸಿಗುತ್ತಾ? ಓನರ್ ಇಲ್ಲ ಅವರೇ, ಮನೆಯಲ್ಲ. ಅಣ್ಣ, ನಾನು ಬೆಂಗಳೂರಲ್ಲಿ ₹1 ಇಲ್ಲದೇ ಒಂದು ದಿನ ಎಲ್ಲ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಅದಕ್ಕೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಕೇಳೋಣ ಅಂತ ಬಂದಿದ್ದೀನಿ. ಏನಾದ್ರು ಕೆಲಸ ಸಿಗುತ್ತಾ? ಎಲ್ಲ ಕೊಡ್ತೀನಿ. ಒಂದು ದಿನದ ಮಟ್ಟಿಗೆ ಏನಾದ್ರು ಕೆಲಸ ಸಿಗುತ್ತಾ? ಕೊಡಲ್ವಣ್ಣ? ಹೌದಾ? ಇವಾಗ ನಾನೀಗ ಬೆಂಗಳೂರಲ್ಲಿ ₹1 ಇಲ್ಲದೇ ಒಂದು ದಿನ ಪೂರ್ತಿ ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತಾ? ಆಗುತ್ತೆ ಸರ್, ಯಾಕಾಗಲ್ಲ. ₹1 ಇಲ್ಲದೇನೆ ಆರಾಮಾಗಿ ಬದುಕು. ಪಕ್ಕನ ಅಣ್ಣ? ಸರಿ ಅಣ್ಣ, ಆಯಿತು. ಅಣ್ಣ ಹೇಳಾದ್ಮೇಲೆ ನನಗೊಂದು ನಂಬಿಕೆ ಬಂದೈತೆ. ಅಣ್ಣ, ಕೆಲಸ ಇಲ್ವಾ ಹಂಗಂದ್ರೆ? ಕೆಲಸ ಇಲ್ಲ ಸರ್, ಊಟ ತಿಂಡಿ ಕೊಡಿಸ್ತೀವಿ. ಹಾಂ, ಊಟ ತಿಂಡಿ ಮಾಡಿ ಕೊಡಿಸ್ತೀವಿ. ಇಲ್ಲ ಪರವಾಗಿಲ್ಲ ಅಣ್ಣ. ಕೆಲಸ ಮಾಡಿಬಿಟ್ಟೆ ಊಟ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಊಟ ಮಾಡಿ ಊಟ ಕೊಡಿಸ್ತೀವಿ. ಊಟ ಮಾಡಿ ಆರಾಮಾಗಿ ಓಡಾಡಿ, ಬೇಕಾದ್ರೆ ಅದು ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಕೆಲಸ ಹಂಗೆಲ್ಲ ಕೊಡೋಕ್ಕಾಗಲ್ಲ. ಸರಿ ಅಣ್ಣ, ನಾನು ಅದೇ ಕೆಲಸ ತಗೊಂಡೇನೆ ನಾನು ಸಂಪಾದನೆ ಮಾಡಿಬಿಟ್ಟೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಕೊಡಲ್ಲ ಓನರು. ಓನರ್ ಇಲ್ಲ, ಆ ಥರ ಎಲ್ಲ ಯಾರನ್ನೂ ಸೇರಿಸಲ್ಲ ಸರ್. ಕೆಲವು ಕಡೆ ಕೊಡ್ಬೋದು, ಬಟ್ ಇಲ್ಲಿ ಕೊಡಲ್ಲ. ಸರಿ ಅಣ್ಣ, ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ, ಸಿಗೋಣ. ಗೈಸ್, ಕೇಳಿದೆ ಅವ್ರಂತವ್ರೆ ಊಟ ತಿಂಡಿ ಎಲ್ಲ ಕೊಡಿಸ್ತೀನಿ, ಊಟ ತಿಂಡಿ ಬೇಕಿದ್ರೆ ಮಾಡ್ಕೊ ಹೋಗು ಫ್ರೀಯಾಗಿ ಅಂತಲೇ ಅಂತವ್ರೆ. ಬಟ್ ನನಗೆ ಫ್ರೀಯಾಗಿ ಹಂಗೆಲ್ಲ ತಿನ್ನೋಕೆ ಇಷ್ಟ ಇಲ್ಲ ಗೈಸ್. ನಾನು ಸಂಪಾದನೆ ಮಾಡಿಬಿಟ್ಟೇನೇ, ನಾನು ದುಡಿದ್ಬಿಟ್ಟೇನೆ ನಾನು ಊಟ ಮಾಡಬೇಕು. ಸೊ ಈ ಪೆಟ್ರೋಲ್ ಬಂಕಲ್ಲಿ ಇಲ್ಲ ಅಂತವ್ರೆ. ಅಣ್ಣ ನನಗೊಂದು ಮಾತು ಹೇಳೋರೆ. ಸೊ ಅದಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಎಲ್ಲಿ ಹೋಗೋದಪ್ಪ, ಯಾರನ್ನ ಕೇಳೋದಪ್ಪ? ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಕೆಲಸ ಕೇಳೋದು ಅಂತ ಅಂದ್ಬಿಟ್ಟು ಯಾರೂ ಕೆಲಸ ಕೊಡ್ತಾ ಇಲ್ಲ ನನಗೆ. ಆದರೂ ಬೆಂಗಳೂರಲ್ಲಿ ಕೆಲಸ ಹುಡ್ಕೋದಂತೂ ತುಂಬ ಕಷ್ಟ ಐತೆ. ಇಲ್ಲಿ ಯಾವುದೋ ಒಂದು ಹೋಟ್ಲ್ ಐತೆ ನೋಡಿ, ಶಾಂತಿ ಸಾಗರ್ ಅಂತ. ಇಲ್ಲಿ ಹೋಗ್ಬಿಟ್ಟು ಇವಾಗ ಡೀಲ್ ಮಾಡೋಣ ಬನ್ನಿ ಗೈಸ್. ನನಗೆ ನಾಷ್ಟ ಮಾಡಬೇಕು, ಹೊಟ್ಟೆ ಎಸಿತೈತೆ. ಅಕ್ಕ, ಏನಾದ್ರೆ ನನಗೊಂದು ಕೆಲಸ ಇದ್ದರೆ ಕೊಡ್ತೀರಾ? ಹಾಂ, ನಾನು ಬೆಂಗಳೂರಲ್ಲಿ ಒಂದು ದಿನನೂ ₹1 ಇಲ್ಲದೇ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಕೆಲಸ ಇದ್ದರೆ ಕೊಡಿ. ಅಟ್ಲೀಸ್ಟ್ ಕೆಲಸಕ್ಕೆ ನಾಷ್ಟ ಆದರೂ ಕೊಡಿ ಸಾಕು ನನಗೆ. ಪಾತ್ರೆ ಗೀತ್ರೆ ತೊಳೆಯೋದು ಏನಾದರೂ ಇದ್ದರೆ ಕೊಡಿ ಅಕ್ಕ. ಏನಿಲ್ವಕ್ಕ? ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಬೆಂಗಳೂರಲ್ಲಿ ₹1 ಇಲ್ಲದೆ ಜೀವನ ಮಾಡಬೇಕು ಅಂತಂತ. ಸೊ ಅದಕ್ಕೇ ಹೋಟ್ಲಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡಿ. ಪಾತ್ರೆ ಗೀತ್ರೆ ತೊಳೆಯೋದು, ಸರ್ವಿಸ್ ಏನಾದರೂ ಇದ್ದರೆ ಮಾಡಿ ಕೊಡ್ತೀನಿ. ಏನಿಲ್ವ ನೋಡಿ ಅಕ್ಕ, ಫುಲ್ ಆಗ್ಬಿಟ್ಟವ್ರ. ಏನಿಲ್ವ ಅಕ್ಕ ಹಂಗಂದರೆ? ಸರಿ ಬಿಡಿ ಅಕ್ಕ, ಆಯಿತು, ಓಕೆ. ಅಕ್ಕನ ಕೇಳಿದೆ, ಅಕ್ಕ ಇಲ್ಲ ಅಂದ್ಬಿಟ್ರು. ಇವಾಗ ಬನ್ನಿ ಮುಂದೆ ಹೋಗೋಣ. ಯಾರನ್ನ ಕೇಳೋದು ಅಂತ ಗೊತ್ತಾಯ್ತಲ್ಲ. ಎಲ್ಲಿ ಹೋಗೋದು, ಏನು ಮಾಡೋದು? ಇಲ್ಲೊಂದು ದಿನಸಿ ಅಂಗಡಿ ಐತೆ, ಹೋಗಿ ಕೇಳೋಣ. ಅಣ್ಣ, ಹೇಳೋಣ. ಏನಾರ ಅಂಗಡಿಲಿ ಕೆಲಸ ಇದ್ರೆ ಕೊಡಿ ಅಣ್ಣ ನನಗೊಂದು. ಪಡ್ನ ಕಟ್ಟೋದು ಅಥವಾ ಏನಾದ್ರೂ. ಓನರ್ ಬರಲಿ ಅಣ್ಣ, ಕೇಳೋಣ. ನೀವು ಓನರ್ ಅಲ್ವಾ? ಇಲ್ಲ ಅಣ್ಣ, ನಾವು ಕೆಲಸ ಮಾಡ್ತೀವಿ. ನೀವು ಕೆಲಸ ಮಾಡೋರೆ ಅಣ್ಣ? ಬೆಂಗಳೂರಲ್ಲಿ ₹1 ಇಲ್ಲದೇ ಒಂದು ದಿನ ಪೂರ್ತಿ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಗುತ್ತಾ ಆಗಲ್ವಣ್ಣ ನನ್ನ ಕೈಲಿ? ಆಗುತ್ತೆ. ಎಲ್ಲಿ ಆಗುತ್ತಾ? ನಾವು ಆಗುತ್ತೆ. ಆಗುತ್ತಾ? ಪಕ್ಕನಾ? ನೀವು ಕೆಲಸ ಕೊಟ್ರೆ ಏನಾರ ನಂಗೆ ಹೊಟ್ಟೆ ಎಸಿತೈತೆ, ನಾಷ್ಟ ಮಾಡಬೇಕು ನಾನು. ಅದಕ್ಕೆ ಏನಾರ ಕೆಲಸ ಇದ್ರೆ ಕೊಡಿ. ಅಣ್ಣವ್ರು ಕೇಳ್ಬಿಟ್ಟಿಲ್ಲ. ಹಾಂ, ಅಣ್ಣವ್ರು ಕೇಳ್ಬಿಟ್ಟಿಲ್ಲ. ಅಣ್ಣವ್ರೆಲ್ಲ ಹೋಗೋರೆ? ಅಣ್ಣವರು ಆಚೆ ಹೋಗೋರೆ. ಎಷ್ಟೊತ್ತಾಯ್ತದೆ ಬರೋದು? 5 ಗಂಟೆ ಆಗಿದ್ದಾನ. 5 ಗಂಟೆ ಆಯ್ತದ? ನೀವೇ ಏನಾರ ಒಂದು ಕೆಲಸ ಇದ್ರೆ ಕೊಟ್ಬಿಡೋಣ. ಅವ್ರು ಕೇಳ್ಬಿಟ್ಟೆ ಕೊಡ್ಬೇಕಲ್ಲ ಅಣ್ಣ, ಓನರ್ ಇದ್ದಾರಲ್ಲ ಅಣ್ಣ. ಸರಿ ಅಣ್ಣ, ಆಯಿತು. ಬರ್ತೀನಿ. ಅಣ್ಣನ ಕೇಳಿದೆ, ಅಣ್ಣನೂ ಇಲ್ಲ ಅಂತಂದರು. ಸೊ ಹೋಯ್ತಾ ಇದ್ದೀನಿ. ಎಲ್ಲಿ ಕೇಳೋದು ಅಂತ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಕೇಳಲ್ಲ. ಮೆಡಿಕಲ್ ಸ್ಟೋರಲ್ಲಿ ಏನು ಕೆಲಸ ಕೊಡ್ತಾರೆ ನನಗೆ?
ಗೈಸ್ ಎಲ್ಲರನ್ನೂ ಕೇಳ್ತಾ ಇದ್ದೀನಿ ಗೈಸ್, ಯಾರೂ ಕೆಲಸ ಕೊಡ್ತಾಯಿಲ್ಲ, ನನಗೆ ಹೊಟ್ಟೆ ಹಸಿತೈತೆ, ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಏನು ಮಾಡೋದು, ಏನು ತರಕಾರಿ ಅಂಗಡಿಲಿ ಹೋಗಿ ಕೇಳಿದ್ರೆ ತರಕಾರಿ ಅಂಗಡಿಲಿ ಏನು ಕೇಳಲಿ ಪಾಪ, ಏನು ಮಾಡಲಿ ಒಂದು ಗೊತ್ತಾಯ್ತಲ್ವಲ್ಲ. ಗೈಸ್ ಇಲ್ಲೊಂದು ಯಾವುದೋ ಅಂಗಡಿ ಇದೆ, ಹೋಗಿ ಎಲ್ಲ ಅಂಗಡಿಲೂ ಕೇಳ್ತೀನಿ, ನನಗೆ ಕೆಲಸ ಏನಾರು ಇದ್ದರೆ. ಬೇಡ ಗೈಸ್ ಪಾಪ ಅವ್ರದ್ದೇ ಏನೂ ಇಲ್ಲ, ಒಳಗೆ ಹಿಡಿದ್ಬಿಟ್ಟಾರ ಮೇಲೆ. ನನಗೆ ಕಸ್ಟಮರ್ ಇಲ್ಲ, ನಿನಗೆಲ್ಲಿಂದ ಕೆಲಸ ಕೊಡಲಿ ಅಂತ ಹೊಡೆದಿಗಿದ್ಬಿಟ್ರೆ. ಅಣ್ಣ ಏನಾರು ಕೆಲಸ ಇದ್ದರೆ ಕೊಡ್ತೀರಾ ಕೆಲಸ ಒಂದು ದಿನದ ಮಟ್ಟಿಗೆ? ಹಾಂ, ಊಟ ಮಾಡಬೇಕು. ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು, ಬೆಂಗಳೂರಲ್ಲಿ 1 ರೂಪಾಯಿನೂ ಇಲ್ಲದೇ ಒಂದು ದಿನ ಎಲ್ಲ ಇರಬೇಕು ಅಂತಂತ. ಆಗುತ್ತಾ? ಆಗುತ್ತಾ? ಏನಾರು ಕೆಲಸ ಇದ್ದರೆ ಕೊಡಿ, ಇದನ್ನೆಲ್ಲ ಎತ್ತಾಕೋದು ಅಥವಾ ಏನಾರ. ಅಣ್ಣ ಏನಾರು ಹೇಳಿ ಅಣ್ಣ. ಹ್ಞೂ ಅಣ್ಣ, ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು ಯೂಟ್ಯೂಬಲ್ಲಿ. ಏನಾರು ಕೆಲಸ ಕೊಡಿ, ನಾನು ಸಂಪಾದನೆ ಮಾಡ್ಕೊಂಡು ನಾನು ನಾಷ್ಟಕ್ಕೆ ಸ್ವಲ್ಪ ದುಡ್ಡು ಕೊಟ್ಟರೆ ತಿಂಗಳಿಗೆ. ಹಾಂ, ನಿಮಗೆ ಕೆಲಸ ಇಲ್ಲ, ಇದೇನು ಬೊಂಡೆ ಗಿಂಡೆ ಎತ್ತಾಕೋದು ಏನಾರು ಇದ್ದರೆ ಕೊಡಿ ಅಣ್ಣ. ಹಾಂ, ಹೋಗ್ಲಿ, ಬೆಂಗಳೂರಲ್ಲಿ 1 ರೂಪಾಯಿನೂ ಇಲ್ಲದೆ ಬದುಕಕ್ಕೆ ಆಯ್ತಾಯ್ತಾ? ಆಯ್ತಾಯ್ತಾ? ಹೆಂಗೆ ಬದುಕ್ಬೋದು ನನಗೊಂಚೂರು ಹೇಳ್ಕೊಡಿ ಅಣ್ಣ. ಬೆಳಗ್ಗೆಯಿಂದ ಕೇಳಿ ಸಾಕಾಗೋಯ್ತು, ನಾಷ್ಟಕ್ಕೂ ಇನ್ನೂ ಕಾಸು ಕೊಟ್ಟಿಲ್ಲ, ಯಾರೂ ಕೆಲಸ ಕೊಡ್ತಿಲ್ಲ. ನೀವೇನಾರ ಕೊಟ್ಟರೆ ಆಯ್ತೈತೆ. ಹಾಂ, ನಾಷ್ಟ ಮಾಡ್ಬೇಕಂದ್ರೆ ಮಾಡಲ್ಲ. ನಾಷ್ಟ ಬೇಡ ನನಗೆ, ಕೆಲಸ ಮಾಡಿಬಿಟ್ಟೆ ನಾನು ನಾಷ್ಟ ಮಾಡಬೇಕು. ಹಾಂ, ಏನಿಲ್ವಣ್ಣ? ಹಾಂ, ನಾಚ್ಕೋತಿದ್ದೀರಲ್ಲ ಹೇಳಿ. ಅಣ್ಣ ಪಾಪ ನಾಚ್ಕೋತವ್ರೆ, ಕಸ್ಟಮರ್ಸ್ ಬರೋ ಅವರೇ. ಇವಾಗ ಕೆಲಸ ಎಲ್ಲೂ ಸಿಗಿಲ್ಲ, ಮುಂದೆ ಹೋಗೋಣ ಬನ್ನಿ. ಗ್ಯಾರೇಜ್ ಐತೆ, ಗ್ಯಾರೇಜಲ್ಲಿ ಇಲ್ಲೊಂದು ಯಾವುದೋ ಗ್ಯಾರೇಜ್ ಐತೆ, ಗ್ಯಾರೇಜಲ್ಲಿ ಕೇಳೋಣ. ಅಣ್ಣ ಫುಲ್ ನಾಚ್ಕೋತವ್ರೆ. ಅಣ್ಣ ಬೆಂಗಳೂರಲ್ಲಿ 1 ರೂಪಾಯಿನೂ ಇಲ್ದೇ ಜೀವನ ಮಾಡಬೇಕು ಅನ್ಕೊತಾ ಇದ್ದೀನಿ, ಆಯ್ತಾಯ್ತಾ? ಹಾಂ, ಆಗಲ್ವಣ್ಣ? ಯಾಕಾಗಲ್ಲ ಅಣ್ಣ? ಎಲ್ಲಾಗುತ್ತಣ್ಣ, ಏನು ಹೇಳಿ. 1 ರೂಪಾಯಿನೂ ಇಲ್ದೇನೂ ಒಂದು ದಿನನೂ ಬದುಕೋಕ್ಕಾಗಲ್ವ ನಮ್ಮ ಕೈಲಿ? ಎಲ್ಲಾಗುತ್ತೆ? ಏನು ಯಾರು ಕೆಲಸ ಕೇಳ್ತಾ ಇದ್ದೀನಿ, ಕೆಲಸನೂ ಕೊಡ್ತಾಯಿಲ್ವಲ್ಲ, ಹೆಂಗಣ್ಣ ಇದು? ಕಷ್ಟ ಆಯ್ತದೆ ಅಂತೀರಾ? ಹೋಗ್ಲಿ ಬಿಡಿ. ನೀವು ನಾಷ್ಟ ಊಟ ಮಾಡಿದ್ರಣ್ಣ? ಸರಿ ಆಯಿತು, ಅಣ್ಣನ ಮಾತಾಡಿಸ್ಕೊಂಡು ಇವಾಗ ನೆಕ್ಸ್ಟು ಮುಂದಕ್ಕೆ ಹೋಗೋಣ. ಇಲ್ಲೊಂದು ಗ್ಯಾರೇಜ್ ಇದೆ ಗೈಸ್, ಗ್ಯಾರೇಜಲ್ಲಿ ಬಂದು ಏನಾರ ಕೇಳೋಣ ಬನ್ನಿ. ಅಣ್ಣ ಏನಾದರೂ ಕೆಲಸ ಆಯಿತಾ? ಕೆಲಸ ಏನಿಲ್ವಾ? ಕೆಲಸ ಒಂದು ದಿನದ ಮಟ್ಟಿಗೆ? ಅಣ್ಣ ನಾನು ಒಂದು ಯೂಟ್ಯೂಬಲ್ಲಿ ಚಾಲೆಂಜ್ ಮಾಡ್ತಿದ್ದೆ, ಬೆಂಗಳೂರಲ್ಲಿ 1 ರೂಪಾಯಿನೂ ಇಲ್ಲದೆ ಒಂದು ದಿನ ಎಲ್ಲ ಬದುಕಬೇಕು ಅಂತ. ಬದುಕಕ್ಕಾಯ್ತೈತ ಅಣ್ಣ? ಇಲ್ಲ, ಆಗಲ್ಲ. ಆಗಲ್ವಾ? ಯಾಕಾಗಲ್ಲ ಅಣ್ಣ? ಆಗಲ್ಲ. ನೀವೇನಾರ ಕೆಲಸ ಕೊಟ್ಟಿದ್ರೆ, ನಾನು ನಾಷ್ಟನೂ ಮಾಡಿಲ್ಲ, ಬೆಳಗ್ಗೆಯಿಂದ ಎಲ್ಲರೂ ಕೆಲಸ ಕೇಳ್ತಾ ಇದ್ದೀನಿ, ನಾನು ಸಂಪಾದನೆ ಮಾಡಿಬಿಟ್ಟೆ ತಿನ್ನಬೇಕು ಅಂತ ಯಾರೂ ಕೊಡ್ತಾಯಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊಬಂದೆ. ಏನಾರ ಏನಿಲ್ಲ. ಏನಿಲ್ವ ಅಣ್ಣ? ಸರಿ ಅಣ್ಣ, ಆಯಿತು. ಸರಿ ಪರವಾಗಿಲ್ಲ ಅಣ್ಣ. ಆಯ್ತಾಯ್ತಾ? ಆಗಲ್ವ ಅಣ್ಣ ಬದುಕಕ್ಕೆ? ಸುಮ್ಮನೆ ಇರ್ಬೇಕಷ್ಟೇ. ಸುಮ್ಮನೆ ಇರಬೇಕು, ಊಟ ಗೀಟ ಎಲ್ಲ ಏನಿಲ್ಲ, ಸುಮ್ಮನೆ ಇರ್ತೀನಿ ಅಂದರೆ ಬದುಕ್ಬೋದು. ಅಣ್ಣ ಕರೆಕ್ಟಾಗಿ ಹೇಳ್ತವ್ರೆ, ಸುಮ್ಮನೆ ಬದುಕಿದೆ, ಸುಮ್ಮನೆ ಇರ್ತೀನಿ ಅಂತಂದ್ರಾಗಲ್ಲ. ಬಟ್ ನಾನು ಆಟ ಬಿಡಲ್ಲ ಗೈಸ್, ನಾನು ಮಾಡಬೇಕು ಇವಾಗ ಏನಾದ್ರೂ. ಸೊ ಮುಂದೆ ಹೋಯ್ತಾರಣ್ಣ ಬನ್ನಿ ಗೈಸ್. ಆದರೂ ಬೆಂಗಳೂರಲ್ಲಿ 1 ರೂಪಾಯಿನೂ ಇಲ್ಲದೆ ಬದುಕೋದು ಕಷ್ಟ. ನಾವು 50 ರೂಪಾಯಿ, 100 ರೂಪಾಯಿ, 10 ರೂಪಾಯಿನ ಎಲ್ಲೆಲ್ಲ ವೇಸ್ಟ್ ಮಾಡಿಬಿಡ್ತೀವಿ. ಬಟ್ ಅದೇ 50 ರೂಪಾಯಿ, 100 ರೂಪಾಯಿ ಸಂಪಾದನೆ ಮಾಡಬೇಕು ಅಂತಂತಂದರೆ ತುಂಬ ಕಷ್ಟಪಡಬೇಕು. ನಾನು ಬಿಸಿಲಲ್ಲಿ ಇನ್ನೇನು ತಲೆ ಸುತ್ತ ಬಿದ್ದೋಯ್ತೀನಿ ಅಂತ ಅನ್ನಿಸ್ತಾ ಇದೆ. ಬೆಳಗ್ಗೆಯಿಂದ ಮಿನಿಮಮ್ ಅಂದರೆ ಒಂದು 5-6 ಕಿಲೋಮೀಟ್ರ್ ಓಡಾಡಿದ್ದೀನಿ ಗೈಸ್. ಏನು ಹೇಳಿ, ಊಟಕ್ಕೋಸ್ಕರ. ಗೈಸ್ ಇಲ್ಲೊಂದು ಹೋಟ್ಲಿದೆ ನೋಡಿ, ಇಲ್ಲಲ್ಲಿ ಈಗ ಕೇಳೋಕ್ಕೆ ಅಂತ ಬಂದಿದ್ದೀನಿ. ಅಣ್ಣ ಏನಾದರೂ ಕೆಲಸ ಇದೆಯಾ? ಏನಾದ್ರು ಕೆಲಸ ಇದೆಯಾ ನೋಡಿ ಒಂಚೂರು. ಅಣ್ಣ ನನಗೆ ಫ್ರೀಯಾಗೆ ಕೊಡ್ತವ್ರೆ ಇಡ್ಲಿನ. ಏನಾರು ತಿನ್ನಂಗಿದ್ರೆ ತಿನ್ಕೋ ಹೋಗ್ಬಿಡು, ಬೇಡ ಅಂತ ಅಂದ್ಬಿಟ್ಟು ಫ್ರೀಯಾಗಿ ಇಡ್ಲಿ ಕೊಡ್ತವ್ರೆ. ನಾನು ತಿನ್ನಲ್ಲ ಬೇಡವಾ ಅಂತ ಗೊತ್ತಾಯ್ತಲ್ಲ ಗೈಸ್, ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಗೈಸ್. ನಾನು ಕೇಳಿದೆ ಫ್ರೀಯಾಗಿ ನನಗೆ ಇಡ್ಲಿ ತಿನ್ನು ಅಂತ ಅಂದ್ಬಿಟ್ಟು ಕೊಟ್ಬಿಡೋರೆ. ನಾನು ಪಾತ್ರೆ ಬೆಳಗ್ತೀನಿ ಅಂತಂದೆ, ಬಟ್ ಬೇಡ ಅಂತಂದವ್ರೆ. ಸೊ ನಾಷ್ಟ ಮಾಡ್ತಾಯಿದ್ದೀನಿ ಬನ್ನಿ ಫಸ್ಟು. ಅಣ್ಣ ಇಡ್ಲಿ ನಾಷ್ಟ ತಿಂತಾಯಿದ್ದೀನಿ ಗೈಸ್. ಸಾಂಬಾರು ಡಿಪ್ ಕೊಡಿ. 20 ಪ್ಲೇಟ್ 30 ಪ್ಲೇಟ್ ಬೆಳಕೊಡ್ತೀನಿ ಅಂದ. ಇಲ್ಲಪ್ಪ ನಾನು ಹಂಗೆಲ್ಲ ಮಾಡ್ಸೋಕ್ಕಾಗಲ್ಲ, ತಿನ್ಕೋ ಹೋಗು, ತಿನ್ನು ಹೊಟ್ಟೆ ಹಸ್ಕೊಂಡು ಬಂದಿದ್ಯಾ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಡ್ಲಿ ತಿನ್ನೋಣ ಬನ್ನಿ ಗೈಸ್. ಬೆಳಗ್ಗೆಯಿಂದ ಹಸ್ಕೊಂಡು ಸಾಕಾಗ್ಬಿಟ್ಟಿತ್ತು. 2 ಇಡ್ಲಿ ತಿಂತಿದ್ರೆ ಎಷ್ಟು ಸ್ವರ್ಗ ಅನಿಸ್ತೈತೆ ಅಂದರೆ. ಫ್ರೀಯಾಗಿ ಕೊಟ್ಟವ್ರೆ ಗೈಸ್. ಆದ್ರೂ ಆ ಅಣ್ಣ ತುಂಬ ಗ್ರೇಟು. ಅಣ್ಣ ಥ್ಯಾಂಕ್ಸ್ ಅಣ್ಣ ನನಗೆ ಇಡ್ಲಿ ಕೊಟ್ಟಿದ್ದಕ್ಕೆ. ಹಾಂ
ಅಣ್ಣ ಹತ್ರ ಇಡ್ಲಿ ತಿಂದೆ, ನಾಷ್ಟ ಆಯ್ತು. ಇವಾಗ ಹೋಗೋಣ ಬನ್ನಿ ಗೈಸ್, ಮಧ್ಯಾಹ್ನ ಊಟಕ್ಕೆ ನೋಡ್ಕೊಳ್ಳೋಣ, ಎಲ್ಲಾದರೂ ಹೋಗಿ ಹುಡ್ಕೋಣ ಈಗ. ಆದರೆ ಈಗಲಿಂದನೇ ಹುಡುಕ್ಬೇಕು ಮಧ್ಯಾಹ್ನದ ಊಟ, ಇಲ್ಲಾಂದರೆ ಸಿಗಲ್ಲ ಗೈಸ್. ಬೆಳಗ್ಗೆ ನಾಷ್ಟ ಏನೋ ತಿಂದೆ, ಇವಾಗ ಮಧ್ಯಾಹ್ನ ಊಟ ಕೇಳಬೇಕು. ಇಲ್ಲೊಂದು ಬಸವೇಶ್ವರ ಖಾನಾವಳಿ ಅಂತ ಐತೆ, ಇಲ್ಲಿ ಹೋಗ್ಬಿಟ್ಟು ಕೆಲಸ ಕೇಳೋಣ ಬನ್ನಿ. ಫುಲ್ ರಶ್ ಅವರೇ, ಏನಂತ ಕೇಳೋದು ಗೊತ್ತಾಯ್ತಲ್ಲ. ಅಣ್ಣ ನನಗೆ ಏನಾದ್ರು ಒಂದು ಕೆಲಸ ಕೊಡ್ತೀರಾ? ಕೆಲಸ ಏನು ಮಾಡ್ತೀರಾ ಹೇಳಿ. ಏನು ಕೆಲಸ ಇದ್ರು ಕೊಡಿ, ಬಟ್ ಕೆಲಸ ಮಾಡ್ತೀನಿ, ಒಂದು ಹೊತ್ತು ಊಟ ಕೊಡಿ. ಹಂಗಂತೀರಾ? ಸರಿ ಆಯ್ತು. ಏನು ಕೊಡ್ತೀರಾ ಅಣ್ಣ? ನಿಮ್ಮ ಇಷ್ಟ. ತೊಳೆಯೋದು ಇಲ್ಲಿ ಮಾಡೋ ಕೆಲಸ ನೀವೇನು ಮಾಡೋಕ್ಕಾಗಲ್ಲ. ತೊಳೆದಿದ್ರೆ ಹಿಂದೆಗಡೆ ಸರಿ ಆಯಿತು. ಪಾತ್ರೆ ಸರಿ ಮಾಡಿ. ಅಣ್ಣನಿಗೆ ನಾನು ಇವಾಗ ಪಾತ್ರೆ ಪ್ಲೇಟ್ ತೊಳ್ಕೊಡ್ತೀನಿ ಅಂತಂದವ್ರೆ, ಹಿಂದೆ ಬನ್ನಿ ಅಂತಂದವ್ರೆ ಗೈಸ್. ಸೀರಿಯಸ್ ಆಗಿ ಫಸ್ಟ್ ಟೈಮ್ ಖುಷಿ ಆಯ್ತೈತೆ. ಮಧ್ಯಾಹ್ನದ ಊಟ ಅಡ್ಜಸ್ಟ್ ಆಗೋಯ್ತು, ಬನ್ನಿ ಹೋಗೋಣ ಇವಾಗ ಹಿಂದೆ ಅಂತ. ಇಲ್ಲ ಎತ್ಕೋತೀನಿ ಗೈಸ್. ಪಾತ್ರೆ ತೊಳಿಬೇಕೀಗ. ಗೈಸ್ ಪಾತ್ರೆ ಬೆಳಗ್ತಾ ಇದ್ದೀನಿ ಗೈಸ್. ನೋಡಿ ಇಷ್ಟು ಪಾತ್ರೆ ಎಲ್ಲ ಕೊಟ್ಟವ್ರೆ, ಇಷ್ಟು ಪಾತ್ರೆ ಬೆಳಗಿದ್ರೆ ನನಗೆ ಇವಾಗ ಊಟ ಅಂತಂತೆ. ಬೆಳಗೋಣ ಮಾಡೋಣ. ಒಂದು ದೊಡ್ಡ ಇದೆ, ಎಲ್ಲ ತೊಳೆಯೋಣ, ಎಲ್ಲ ತೊಳೆದು ನೀಟಾಗಿ ಕೊಡೋಣ. ಫುಲ್ ಎಲ್ಲ ಪಳ ಪಳ ಅಂತ ಹೊಡಿಬೇಕು ಊಟಕ್ಕೆ. ನೋಡಿ ಫ್ರೀಯಾಗಿ ಏನೂ ಮಾಡಬಾರ್ದು. ಬೆಳಗ್ಗೆ ನಾಷ್ಟ ಅವಣ್ಣ ಫ್ರೀಯಾಗಿ ಕೊಟ್ಬಿಟ್ರು. ಅವಣ್ಣಂಗೆ ಹೇಳಿದೆ ನಾನು ಪಾತ್ರೆ ತೊಳ್ಕೊಡ್ತೀನಿ ಅಣ್ಣ ಅಂತಂದ್ಬಿಟ್ಟು. ಅವಣ್ಣ ಇಲ್ಲ ಕಣಪ್ಪ ನನಗೆಲ್ಲ ಮಾಡಿಸಲ್ಲ, ಫ್ರೀಯಾಗೇ ತಿನ್ಕೋಗು ಅಂದ್ಕೊಟ್ರು. ಬಟ್ ನನ್ನ ಮನಸ್ಸಾಕ್ಷಿ ಒಪ್ಪಲಿಲ್ಲ ಗೈಸ್. ಕೆಲಸ ಮಾಡಿಬಿಟ್ಟೆ, ನಾಷ್ಟ ಊಟ ಮಾಡೋಣ. ಈಗ ಮಧ್ಯಾಹ್ನದ ಊಟ ಇವಾಗ ಫುಲ್ಲು ಪಾತ್ರೆ ತೊಳೆದೆ. ನೋಡಿ ನಮ್ಮ ಬಾಸ್ ಒಂದು ಫಿಲಮಲ್ಲಿ ಹಿಂಗೆ ಮುಖ ನೋಡ್ಕೊಂಡು ಅದೆಷ್ಟು ನೋಡ್ತೀಯ ನೋಡ, ಆ ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕಾಡ್ತಿದೆ ಅಂತಾರಲ್ಲ ಹಂಗೆ. ಗೈಸ್ ಬೆನ್ನು ನಡ ಎಲ್ಲ ನೋವು ಬಂದ್ಬಿಡ್ತೈತೆ, ಆದರೂ ಬೆಳಗ್ತಾ ಇದ್ದೀನಿ. ಬೆಳಗೋಣ. ಎಷ್ಟೊಂದು ಜನ ಊಟನೆಲ್ಲ ಬಿಸಾಕೋದನ್ನ ಬಿಟ್ಬಿಡಿ, ಒಂದು ಹೊತ್ತು ಊಟಕ್ಕೆ ಎಷ್ಟು ಕಷ್ಟ ಐತೆ ಅಂತಂದ್ಬಿಟ್ಟು ನೋಡಿ. ಯಾರೂ ಸುಮ್ಮನೆ ಊಟ ಕೊಡೋಲ್ಲ. ಸೊ ಸಿಕ್ಕಿದ್ನ ಕಣ್ಗೋತ್ಕೊಂಡು ತಿಂತಾ ಇರಬೇಕಷ್ಟೆ. ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಮಾತ್ರ ಹಾಕ್ಸ್ಕೊಂಡು ತಿನ್ನಿ. ಆಗಲಿಲ್ಲ ಅಂತಂದರೆ ತಗೋಗ್ಬಿಟ್ಟು ಅಕ್ಕಪಕ್ಕ ನಾಯಿಗೆಲ್ಲ ಹಾಕಿ. ದಯವಿಟ್ಟು ತಟ್ಟೆಗೆ ಹಾಕ್ಕೊಂಡು ಯಾವತ್ತೂ ವೇಸ್ಟ್ ಮಾಡಬೇಡಿ. ಹಸ್ತಿರೋರಿಗೆ ಊಟ ಕೊಡಿ ಅಷ್ಟೇ. ಬನ್ನಿ ಗೈಸ್ ಬೆಳಗೋಣ. ಮಿಷಿನ್ ಇನ್ನೇನು ಕಂಪ್ಲೀಟ್ ಆಗ್ತಿದೆ. ಇಷ್ಟೆಲ್ಲ ಪಾತ್ರೆ ಬೆಳಗಿದ್ದೀನಿ ನೋಡಿ ಗೈಸ್. ಮಿನಿಮಮ್ ಅಂತಂದ್ರೆ ಒಂದು 50 ತಟ್ಟೆ ಇರ್ಬೋದು, ಇಲ್ಲಿ 50 ತಟ್ಟೆ ಮೇಲೆ ಇರ್ಬೋದು. ನಮ್ಮ ಅಮ್ಮ ಏನಾರ ನೋಡ್ಬಿಟ್ರೆ ಗಾಬರಿ ಆಗೋಯ್ತಾರೆ. ಬೆಳಗಿದ್ದೀನಿ ಅಣ್ಣ ಫುಲ್ಲು. ಹಾಂ ಏನು ಕೊಡೋದು ನಿಮಗೆ? ಚಪಾತಿ ಮುದ್ದೆ ಚಪಾತಿ ಕೊಡಿ ಅಣ್ಣ. ಗೈಸ್ ಪಾತ್ರೆ ಬೆಳಗ್ಗೆ ನೋಡಿ, ಪಾತ್ರೆ ಬೆಳಗಿದ ಕೈಯಲ್ಲಿ ನಾನು ತೊಳೆದಿದ್ದ ತಟ್ಟೆಯಲ್ಲಿ ನಾನೇ ಊಟ ಮಾಡ್ತಾಯಿದ್ದೀನಿ. ಸೊ ತಿನ್ನೋಣ ಬನ್ನಿ ಫಸ್ಟ್ ಬೈಟಲ್ಲಿ. ನಾನು ದುಡ್ದು ನಾನು ಸಂಪಾದನೆ ಮಾಡಿರೋ ಊಟ ಇದು, ತಿಂತಾಯಿದ್ದೀನಿ. ಆದರೆ ಒಂದು ಹೊತ್ತು ಊಟಕ್ಕೂ ತುಂಬ ಕಷ್ಟ ಇದೆ ಗೈಸ್. ಸೊ ಯಾರು ಅನ್ನ ಅಂತ ವೇಸ್ಟ್ ಮಾಡಬೇಡಿ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಚಪಾತಿ ಮುದ್ದೆ ಹಣ ಇಡ್ಲಿ ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು. ಸಿಗೋ ಬಾಯಮ್ಮ. ಗೈಸ್ ಊಟ ಎಲ್ಲ ಆಯಿತು, ತಿಂದು ಇವಾಗ ಹೊಡ್ತಾ ಇದ್ದೀನಿ. ಸಂಜೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಗೈಸ್ ಪಾರ್ಕಿಗೆ ಬಂದಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಗೈಸ್ ಪಾರ್ಕಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊಡ್ತಾ ಇದ್ದೀನಿ. ಗೈಸ್ ಕಾಫಿ ಕುಡಿಯೋಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗಿದ್ರು ಮನೇಲಿ ಕಾರ್ ನೋಡು, ಯಾವುದಾದ್ರು ಕಾರ್ ತೊಗೊಳಕ್ಕೆ ಯೋಚನೆ ಮಾಡ್ತಿದ್ರು. ಸೊ ಮಹೇಂದ್ರ ಶೋರೂಮ್ಗೆ ಬಂದಿದ್ದೀನಿ. ಕಾರ್ ನೋಡಿಕೊಂಡು ಕೊಟೇಕ್ಷನ್ ಹಾಕ್ಸ್ಕೊಂಡು ಫ್ರೀಯಾಗಿ ಕಾಫಿ ಕೊಡ್ತಾರೆ ಗೈಸ್. ಕುಡ್ಕೊಬಿಡೋಣ ಬನ್ನಿ. ಹೆಂಗಿದೆ ಐಡಿಯಾ? ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ನೋಡಿ ಮಹೇಂದ್ರ ಶೋರೂಮಿಗೆ ಬಂದಿದ್ದೀನಿ. ಕೊಟೇಶನ್ ಕೇಳೋಣ, ಫ್ರೀಯಾಗಿ ಕಾಫಿ ಕುಡಿಯೋಣ ಅಷ್ಟೇ. ಏನಂತೀರಾ? ಬನ್ನಿ ಹೋಗೋಣ ಒಳಗಡೆ. ಹೋಗ್ತಾ ಇದ್ದೀನಿ. ತಲೆ ಕೆಡಿಸ್ಕೊಬಿಡ್ದು ಗೈಸ್. ಫ್ರೀಯಾಗಿ ಕಾಫಿ ಕುಡಿಯೋಕ್ಕೆ ನನಗೆ ಇದೊಂದು ಐಡಿಯಾ ಸಿಕ್ಕಿದೆ. ಹೋಗೋಣ ಬನ್ನಿ.
ನೋಡಿ ಹಿಂಗೆ ಫ್ರೀಯಾಗಿ ಕಾಫಿ ಕುಡಿಬೇಕು ಅಂತಂದರೆ ಅವಾಗ ಹೋಗಿ ಬದರಬೇಕು. ಮನೇಲೂ ಹಂಗೆ ಕಾರ್ ನೋಡ್ತೀನಿ ಅಂತ ಹೇಳಿದರು, ಕೇಳ್ಕೊಂಡು ಹೋಗೋಣ ಬನ್ನಿ. ಹಾಂ, ಕಾಫಿ ನೋಡಿ, ನೀರು ಕೊಟ್ಟಿದ್ದಾರೆ, ಕಾಫಿನೂ ಕೊಡ್ತಾರೆ, ಕುಡ್ಕೊಂಡು ಹೋಗೋಣ. ಗೈಸ್ ನೋಡಿ ಕಾಫಿ ಬತ್ತು, ಫ್ರೀಯಾಗಿ ಕಾಫಿ ಕುಡಿಯೋಣ ಬನ್ನಿ ಗೈಸ್. ನೋಡಿ ಶೋರೂಮ್ಗೆ ಬನ್ನಿ, ಯಾರಾರ ಕಾರ್ ಕೇಳಿ ತಗೋಬೇಕು ಅನ್ನಂಗಿದ್ರೆ ಮಾತ್ರ ಕಾರ್ ಕೇಳಿ, ಫ್ರೀಯಾಗಿ ಕಾಫಿ ಕೊಡ್ತಾರೆ, ಕುಡಿಯೋಣ. ಗೈಸ್ ಫ್ರೀ ಕಾಫಿ. ಗೈಸ್ ನೋಡಿ ಫ್ರೀಯಾಗಿ ಕಾಫಿ ಕುಡಿದೆ. ಗೈಸ್ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ, ಇವಾಗ ಸಂಜೆ ಆಗೈತೆ, ಪ್ರಸಾದ ಕೊಡ್ತೀನಿ ಅಂತ ಹೇಳೋರು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವಾಗ ನೋಡೋಣ ಬನ್ನಿ ಪ್ರಸಾದ ಸಿಗುತ್ತಾ ಇಲ್ವಾ ಅಂತಂದ್ಬಿಟ್ಟು ಹೋಗೋಣ. ಗೈಸ್ ಎಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಹುಡುಕ್ತಾ ಇದ್ದೀನಿ, ನೋಡೋಣ ಬನ್ನಿ ಗೈಸ್ ಸಿಗುತ್ತಾ ಇಲ್ವಾ ಅಂತಂತ. ಗೈಸ್ ಪ್ರಸಾದ ನನಗೆ ಇಲ್ಲೂ ಸಿಗಲಿಲ್ಲ ಗೈಸ್, ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ನೋಡಿ ಇದೆಲ್ಲ ಕೊಟ್ಟಿದ್ದಾರೆ ನನಗೆ, ಪ್ರಸಾದ ಅಂತೂ ಸಿಗಲಿಲ್ಲ. ಸೊ ಮುಂದೆ ಹೋಗೋಣ ಬನ್ನಿ, ಹುಡಿಕೊಂಡು ಬೇರೆ ಎಲ್ಲರ ಊಟನ. ನಡೆದು ಸಾಕಾಗೋಯ್ತು. ಇಲ್ಲಿ ಯಾವುದೋ ಒಂದು ಮನೆದು ಗೃಹ ಪ್ರವೇಶ ನಡೀತಿದೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಊಟ ಮಾಡ್ಕೊಬಿಡೋಣ ಬನ್ನಿ ಗೈಸ್. ಸುಮ್ಮನೆ ಶಿಸ್ತಾಗಿ ನುಗ್ಬಿಡೋಣ, ಯಾರೋ ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ಬಿಡೋಣ ಬನ್ನಿ. ಇಷ್ಟೆಲ್ಲ ಊಟ ಮಾಡ್ತವ್ರೆ, ನೆಕ್ಸ್ಟ್ ಪಂಕ್ತಿ ಕುತ್ಕೊಬಿಡೋಣ. ಶಿಸ್ತಾಗಿ ಹೋಗ್ಬಿಟ್ಟು ನೆಕ್ಸ್ಟ್ ಪಂಕ್ತಿ ಕುತ್ಕೊಂಡು ನಾವು ಊಟ ಮಾಡ್ಕೊಬಿಡೋಣ. ಯಾರ ಮನೆಯಿಂದ ಗೃಹ ಪ್ರವೇಶ ನಡೀತಿದೆ, ನಾನು ಬೆಳಗ್ಗೆಯಿಂದ ಕಾಯ್ದು ಸಾಕಾಯಿತು. ಹೋಗೋಣ ಬನ್ನಿ ಗೈಸ್. ಫೈನಲಿ ಊಟಕ್ಕೆ ಕೂತಿದ್ದೀನಿ, ನೈಟ್ ಊಟ ಸಿಕ್ಕಿದೆ ನನಗೆ, ಊಟ ಮಾಡೋಣ ಬನ್ನಿ. ನೋಡಿ ಫುಲ್ ಬೂಂದಿ ಪಾಯಸ ಎಲ್ಲ ಬಡಿಸ್ತವ್ರೆ, ಎಲ್ಲ ಊಟಕ್ಕೆ ಕೂತವ್ರೆ. ಊಟ ಎಲ್ಲ ತಿಂದಾಯಿತು, ಎಲ್ಲರೂ ಎದ್ದೊಳ್ಳೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಸಡನ್ನಾಗಿ ನಾನು ಎದ್ದೋದ್ರೆ ಡೌಟ್ ಬಂದ್ಬಿಡುತ್ತೆ. ಹಚ್ಕೊಂಡಿದ್ದಕ್ಕೂ ಒಳ್ಳೆ ಊಟ ಸಿಕ್ತು ಗೈಸ್. ಫೈನಲಿ ಮನೆ ಇದರಲ್ಲಿ ಗೃಹ ಪ್ರವೇಶದಲ್ಲಿ ಊಟ ಆಯಿತು ಗೈಸ್. ಬೆಳಗ್ಗೆಯಿಂದ ಓಡಾಡಿ ಸಾಕಾಗಿದ್ದಕ್ಕೂ ಗೃಹ ಪ್ರವೇಶದಲ್ಲಿ ಒಳ್ಳೆ ಊಟ ಸಿಕ್ತು. ನಾವು ಅಂದ್ಕೊಂಡಂಗೆ ₹1 ಇಲ್ಲೇ ಬೆಂಗಳೂರಲ್ಲಿ ತುಂಬ ಬದುಕೋದು ತುಂಬ ಕಷ್ಟ ಐತೆ. ಒಂದಂತೂ ಊಟಕ್ಕೂ ಎಷ್ಟು ಇದೈತೆ ಅಂತಂತ ನನಗೆ ಗೊತ್ತಾಯ್ತು ಇವತ್ತಂತೂ. ₹1 ಹಿಡ್ದು ನಾವು ಸುಮ್ಮನೆ ಕಾಸನ್ನ ವೇಸ್ಟ್ ಮಾಡಿಬಿಡ್ತೀವಿ, ಆದರೆ ₹1 ಬೆಲೆನೂ ನನಗೆ ಇವತ್ತು ಅರ್ಥ ಆಯಿತು. ಸೊ ಗೈಸ್, ನಾ ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ₹1 ಇಲ್ಲದೇ ಬೆಂಗಳೂರಲ್ಲಿ ಬದುಕಿ ತೋರಿಸಿದ್ದೀನಿ. ಈ ವಿಡಿಯೋಗೆ ತುಂಬ ಎಫರ್ಟ್ಸ್ ಹಾಕಿದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗಲ್ಲ